ಸ್ವಾಗತ ನಮ್ಮ ಚಾನಲ್ಗೆ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮಿಸ್ಟರ್ ರಾಘವ್ ಆ್ಯಂಡ್ ಮಿಸ್ಸಸ್ ರಾಘವ್ ಕಥೆಯ 17ನೇ ಸಂಚಿಕೆಗೆ ಸ್ವಾಗತ. ನೀವು ಹಿಂದಿನ ಸಂಚಿಕೆಯನ್ನು ನೋಡಿಲ್ಲ ಅಂದರೆ ದಯವಿಟ್ಟು ನೋಡ್ಕೊಂಡು ಬನ್ನಿ, ಇಲ್ಲ ಅಂದರೆ ಕತೆ ಅರ್ಥ ಆಗಲ್ಲ. ರಾಘವ್ ನವೀನ್ ಜೊತೆ ಮಾತಾಡ್ತಾ ವಾಕ್ ಮಾಡ್ತಾ ಇರುವಾಗ ಸಿದ್ದೇಶ ಬರ್ತಾನೆ. ಗಿಡಗಳನ್ನು ನೋಡ್ತಾ ಆಚೆ ಈಚೆ ಹೋಗ್ತಾ ಇರ್ತಾನೆ ಸಿದ್ದೇಶ. ನವೀನ್ ಹೇಳ್ತಾನೆ, ಆರ್ಕೆ ನನ್ನ ಹುಡುಗಿ ಕಾಲ್ ಮಾಡ್ತಾ ಇದ್ದಾಳೆ, ನಾಳೆ ಸಿಗೋಣ ನಾವು ಹೇಳ್ತಾನೆ. ಅಬ್ಬೋ, ಸಾಹೇಬ್ರು ಎಷ್ಟು ಹೆದರೋದು ಹುಡುಗಿಗೆ. ಅಯ್ಯೋ ಹೋಗೋ, ನಿಂಗೇನು ಗೊತ್ತು ಲವರ್ಸ್ ಕಷ್ಟ. ಕಾಲ್ ಬ್ಯುಸಿ ಬಂದರೆ ಸಾಕು, ಜಗಳ ಆಗಿ ಕೋಪ ಆಗಿ ನಾನು ಬಾರ್ಗೆ ಹೋಗಿ ಎಲ್ಲ ಆಗುತ್ತೆ. ಆಮೇಲೆ ಸರಿ ಆಗಬೇಕು ಅಂದರೆ ಎಷ್ಟು ಒದ್ದಾಡಬೇಕು ಗೊತ್ತಾ. ಓ ಆಮೇಲೆ ಏನಾಮೇಲೆ? ನಾನೇನು ಕತೆ ಹೇಳ್ತಾ ಇದ್ದೀನಾ? ನನ್ನ ಕಷ್ಟ ನನಗೆ, ನೀನು ಬೇಕು ಅಂತ ಮಾಡ್ಕೊಳ್ಳೋದು. ನಾನಾಗಿದ್ದರೆ ಅವಳಾಗಿ ಸಾರಿ ಕೇಳಿ ಮಾತಾಡೋವರೆಗೂ ಮಾತಾಡಲ್ಲ ಹೇಳ್ತಾನೆ ರಾಘವ್. ಅವರಾಗಿ ಮಾತಾಡಲಿ ಅಂತ ಇದ್ದರೆ ಅಷ್ಟೇ, ಬ್ರೇಕಪ್ ಆಗುತ್ತೆ. ಆದರೆ ಹೋಗಲಿ, ಅವರು ಇಲ್ಲ ಅಂದರೆ ಇನ್ನೊಬ್ಬಳು ಅಂತ ಹೇಳ್ತಾನೆ ರಾಘವ್. ಅಯ್ಯೋ ದಡ್ಡ, ಹಾಗೆ ಮಾಡ್ತಾ ಹೋದರೆ ಎಷ್ಟು ಹುಡುಗಿ ಹಿಂದೆ ಹೋಗಬೇಕಾಗುತ್ತೆ ಗೊತ್ತಾ. ಹುಡುಗಿರ ಜೊತೆ ಪ್ರೀತಿಯಿಂದ ಇದ್ದರೆ ಅಷ್ಟೇ ಅವರು ನಮ್ಮ ಜೊತೆ ಇರ್ತಾರೆ. ಲವರ್ಸ್ ಜಗಳ, ದುಶ್ಮನ್ ಜಗಳ ಥರ ಅಲ್ಲ, ಅದು ಪ್ರೀತಿಯ ಜಗಳ. ನಿಂಗೆ ಅರ್ಥ ಆಗಲ್ಲ ಬಿಡು, ನಿಂಗೆ ನಿಜವಾದ ಲವ್ ಆದಾಗ ಫೀಲ್ ಆಗಬೇಕು, ಹೇಳಿದರೆ ಅರ್ಥ ಆಗಲ್ಲ. ಸರಿ ಬಾಯ್ ಕಣೋ, ಅವಳಿಗೆ ಸಮಾಧಾನ ಮಾಡಬೇಕು ಹೇಳಿ ಕಾಲ್ ಕಟ್ ಮಾಡ್ತಾನೆ ನವೀನ್. ಸಿದ್ದೇಶ ಬಂದು ನಿಂತಿರೋದು ನೋಡಿ, ನೀನೇನು ಮಲಗಿಲ್ಲ ಕೇಳ್ತಾನೆ ರಾಘವ್. ನೀವು ಇಲ್ಲಿ ಇದ್ದೀರಿ ಅಲ್ವಾ, ಅದಕ್ಕೆ ಬಂದೆ ಹೇಳ್ತಾನೆ. ಏನಾದರೂ ಹೇಳಲಿಕ್ಕೆ ಇತ್ತಾ ಕೇಳ್ತಾನೆ. ಇಲ್ಲ ಸರ್, ಸುಮ್ಮನೆ ಬಂದೆ ಹೇಳ್ತಾನೆ. ಸರಿ ಹೇಳಿ. ರಾಘವ್ 2 ಸುತ್ತು ವಾಕ್ ಮಾಡಿ ನಾನು ಹೋಗ್ತೀನಿ ಹೇಳಿ ಒಳಗೆ ಹೋಗ್ತಾನೆ. ರಾಘವ್ ಒಳಗೆ ಹೋಗಿದ್ದು ನೋಡಿ ಸಿದ್ದೇಶ ವಾಪಸ್ ಹೋಗ್ತಾನೆ. ಇತ್ತ ಮೈಥಿಲಿ ಅಜ್ಜಿ ಜೊತೆ ಮಾತಾಡ್ತಾ ಹೇಳ್ತಾಳೆ, ಹೊಸ ಕೆಲಸಕ್ಕೆ ಸೇರಿ 1 ತಿಂಗಳು ಆಗಿಲ್ಲ, ಈಗಲೇ ಕೆಲಸ ಬಿಡೋಕ್ಕೆ ಆಗಲ್ಲ. ಮನೆಯಲ್ಲಿ ಮಾಡೋಕ್ಕೆ 1-2 ವಾರ ಕೊಡ್ತಾರೆ ಅಷ್ಟೇ ಅಜ್ಜಿ, ಏನು ಮಾಡಲಿ ಅಂತ. ಎಷ್ಟು ದಿನ ಮನೆಯಲ್ಲಿ ಆಗುತ್ತೆ ಮಾಡು, ಆಮೇಲೆ ನೋಡೋಣ. ನಿನ್ನ ಚಿಕ್ಕಮ್ಮ ಬಿದ್ದು ಸೊಂಟ ನೋವು, ಎದ್ದೇಳೋಕ್ಕೆ ಆಗ್ತಿಲ್ಲ ಅವಳಿಗೆ. ಅವಳು ಹುಷಾರಾದ್ಮೇಲೆ ಬನ್ನಿ ಇಲ್ಲಿಗೆ ಅಂತ ನೀಲಮ್ಮ ಹೇಳ್ತಾರೆ. ಹ್ಞೂ ಸರಿ ಅಜ್ಜಿ ಹೇಳಿ ಅಜ್ಜಿ ಕಾಲ್ ಮೇಲೆ ಮಲ್ಕೊಳ್ತಾಳೆ. ಆಗ ಶಂಕರಪ್ಪ ಬಂದು, ಏನು ಅಜ್ಜಿ ಮೊಮ್ಮಗಳು ಮಾತುಕತೆಯಲ್ಲಿ ಮುಳುಗಿ ಹೋಗಿದ್ದೀರಿ, ಮಲ್ಗಲ್ವಾ ಕೇಳ್ತಾನೆ. ಏನಿಲ್ಲ ಮಗ, ಮಗಿಗೆ ಕೆಲಸದ್ದೇ ಚಿಂತೆ. ಕೆಲಸಕ್ಕೆ ಸೇರಿ 1 ತಿಂಗಳು ಆಗಿಲ್ಲ ಅಂತೆ, ಈಗಲೇ ಬಿಡೋಕ್ಕೆ ಆಗಲ್ಲ ಅಂತ ಹೇಳ್ತಾವಳೆ. ದೇವಿ ಹುಷಾರಾದ್ಮೇಲೆ ಅವಳ ಜೊತೆ ಬರಲಿ, ಅಲ್ಲಿಯವರೆಗೂ ಊರಲ್ಲಿ ಕೆಲಸ ಮಾಡು ಅಂದೆ. ಅವ್ವ, ನಮ್ಮ ಊರಿನ ಗಂಡು ಸಿಕ್ಕಿದ್ರೆ ಇಲ್ಲಿ ಬಂದು ಇರೋಕ್ಕೆ ಆಗುತ್ತಾ ಇವಳು, ಅಲ್ಲೇ ಇರಬೇಕು ಹೇಳ್ತಾನೆ ಶಂಕರಪ್ಪ. ಆಗ ಮೈಥಿಲಿ ಎದ್ದು, ಕೆಲಸ ಬಿಟ್ಟರೆ ನಾವು ಅವರಿಗೆ ಹಣ ಕೊಡಬೇಕಾಗುತ್ತೆ ಅಂತ ಹೇಳ್ತಾಳೆ. ಕೊಡೋಣ ಬಿಡು ಮಗ ಹೇಳ್ತಾನೆ ಶಂಕರಪ್ಪ. ಅಯ್ಯೋ ಅಂತ ತಲೆ ಚಚ್ಚಿಕೊಳ್ತಾಳೆ ಮೈಥಿಲಿ. ತುಂಬ ಹಣ ಕೊಡಬೇಕಾಗುತ್ತೆ, ಅಷ್ಟೊಂದು ಹಣ ನಮ್ಮ ಹತ್ರ ಇಲ್ಲ, ಅಷ್ಟೊಂದು ಕೇಳ್ತಾರೆ ಹೇಳ್ತಾಳೆ. ಹೌದಾ, ಈ ಊರಿನ ಹುಡುಗನೇ ನೋಡೋಣ ಬಿಡು ಮಗ ಹೇಳ್ತಾನೆ ಶಂಕರಪ್ಪ. ಮೈಥಿಲಿ ನಾಚಿಕೆಯಿಂದ ಅಜ್ಜಿ ಕಾಲ್ ಮೇಲೆ ಮಲಗುತ್ತಾಳೆ. ಹೋಗಿ ಮಲ್ಕೊಳ್ಳಿ, ನಾನು ಮಲಗ್ತೀನಿ ಹೇಳಿ ಶಂಕರಪ್ಪ ಹೋಗ್ತಾರೆ. ಆಗ ಮೈಥಿಲಿ ಎದ್ದು ಶಂಕರಪ್ಪನಿಗೆ ಬೆಡ್ಶೀಟ್ ಹಾಕಿ ರೆಡಿ ಮಾಡಿ ಕೊಡಲು ಹೋಗ್ತಾಳೆ. ಅಜ್ಜಿಗೂ ಹಾಕಿ ಕೊಡ್ತಾಳೆ. ಹೋಗು ಮಗ ಮಲ್ಕೋ ಹೇಳ್ತಾರೆ ನೀಲಮ್ಮ. ಹ್ಞೂ ಅಜ್ಜಿ ಹೇಳಿ ರೂಮ್ಗೆ ಹೋಗ್ತಾಳೆ. ಮಲಗುವಾಗ ಮೊಬೈಲ್ ನೋಡ್ತಾಳೆ. ಅನು ಮೆಸೇಜ್ ಮಾಡಿರ್ತಾಳೆ, ನೀನು ಊರಿಗೆ ಹೋದರೆ ನಾನು ಹೇಗೆ ಇರೋದು, ಬೇಜಾರಾಗುತ್ತೆ ಕಣೆ. ಮೈಥಿಲಿ ರಿಪ್ಲೈ ಮಾಡ್ತಾಳೆ, ಅಲ್ಲೇ ಇರಲ್ಲ, ಸ್ವಲ್ಪ ದಿನ ಇದ್ದು ಬರ್ತೀನಿ ಹೇಳ್ತಾಳೆ. ಹೌದಾ, ಓಕೆ ಅಂತ ರಿಪ್ಲೈ ಮಾಡ್ತಾಳೆ ಅನು. ಓಕೆ ಮಲ್ಕೋ ಹೇಳಿ ಮೊಬೈಲ್ ಪಕ್ಕಕ್ಕೆ ಇಟ್ಟು ಮಲ್ಕೊಳ್ತಾಳೆ. ಅರುಂಧತಿ ಅವರು ಮಲ್ಕೊಂಡು ಯೋಚನೆ ಮಾಡ್ತಾರೆ. ಅನು ಮೈಥಿಲಿ ಮನೆಯಲ್ಲಿ ಹೇಳಿರಬಹುದಾ, ನಾನು ಸಾರಿ ಕೇಳಿದ್ದು? ಹೇಳಿರಬಹುದು. ನಾಳೆ ನಾನು ಹೋಗಿ ಏನು ಮಾತಾಡೋದು, ಕ್ಷಮಿಸ್ತಾರಾ ನನ್ನ? ಜೊತೆಗೆ ಅತ್ತೆ ಇರ್ತಾರೆ, ಅವರ ಜೊತೆ ಮಾತಾಡೋಕ್ಕೆ ಹೇಳ್ತೀನಿ ಅಂದ್ಕೊಂಡು ಮಲ್ಕೊಳ್ತಾರೆ ಅರುಂಧತಿ ಅವರು. ನೀಲಮ್ಮ ಬೆಳಿಗ್ಗೆ ಬೇಗ ಎದ್ದು ಅಡುಗೆ ಮಾಡ್ತಾ ಇರ್ತಾರೆ. ಸ್ವಲ್ಪ ಹೊತ್ತಲ್ಲಿ ಮೈಥಿಲಿ ಎದ್ದು ಬಂದು ಅಜ್ಜಿಗೆ ಕೆಲಸ ಮಾಡಬೇಡಿ ಹೇಳ್ತಾಳೆ.
ನೀವು ಕೂತ್ಕೊಳ್ಳಿ, ನಾನು ಮಾಡ್ತೀನಿ ಹೇಳ್ತಾಳೆ. ಇರ್ಲಿ ಮಗ, ಯಾವಾಗಲೂ ನೀನೇ ಮಾಡ್ತಿ, ಒಂದು ಹೊತ್ತು ನಾನು ಮಾಡ್ತೀನಿ ಹೇಳ್ತಾರೆ. ಬೇಡ ಅಜ್ಜಿ, ನಾನಿರುವಾಗ ನೀವು ಯಾಕೆ ಮಾಡೋಕ್ಕೆ ಹೋಗ್ತೀರಿ, ಮಲಗೋದಲ್ವಾ ಸ್ವಲ್ಪ ಹೊತ್ತು ಹೇಳ್ತಾಳೆ. ಬೇಗ ಎದ್ದು ಅಭ್ಯಾಸ ಮಗ, ಸುಮ್ಮನೆ ಕೂರೋಕೆ ಆಗಲ್ಲ, ಅದಕ್ಕೆ ಕೆಲಸ ಮಾಡ್ತಾ ಇದ್ದೆ ಹೇಳ್ತಾರೆ ನೀಲಮ್ಮ. ದೋಸೆ ಆದರೂ ಮಾಡ್ತೀನಿ, ನೀನು ಆಮೇಲೆ ಎಲ್ಲ ಮಾಡು ಹೇಳ್ತಾರೆ. ಹ್ಞೂ ಸರಿ ಹೇಳಿ ಮೈಥಿಲಿ ಹೊರಗೆ ಕೆಲಸ ಮಾಡೋಕ್ಕೆ ಹೋಗ್ತಾಳೆ. ಶಂಕರಪ್ಪ ಎದ್ದು ಹೊರಗೆ ಹೋಗ್ತಾನೆ. ನಿದ್ದೆ ಸರಿಯಾಗಿ ಆಯ್ತಾ ಅಂತ ಕೇಳ್ತಾಳೆ ಮೈಥಿಲಿ. ಹ್ಞೂ ಮಗ ಹೇಳ್ತಾರೆ. ಮುಖ ತೊಳೀರಿ, ನಾನು ಕಾಫಿ ತಿಂಡಿ ತರ್ತೀನಿ ಹೇಳಿ ಒಳಗೆ ಹೋಗ್ತಾಳೆ ಮೈಥಿಲಿ. ಅಜ್ಜಿ, ನೀವು ಮುಖ ತೊಳೀರಿ, ನಾನು ಕಾಫಿ ಮಾಡ್ತೀನಿ, ನೀವು ಕುಡಿಯಿರಿ ಹೇಳ್ತಾಳೆ. ಹ್ಞೂ ಮಗ, ಒಟ್ಟಿಗೆ ತಿನ್ನೋಣ ಹೇಳ್ತಾರೆ ನೀಲಮ್ಮ. ರಾಘವ್ ಎದ್ದು ಫ್ರೆಶ್ ಆಗಿ ತಿಂಡಿಗೆ ಬರ್ತಾನೆ. ವನಜ ತಿಂಡಿ ಆಗಿಲ್ವಾ ಕೇಳ್ತಾನೆ. ಬಂದೆ ಹೇಳ್ತಾಳೆ. ಬೇಗ ಬಾ, ಆಫೀಸ್ ಹೋಗೋಕೆ ಇದೆ. ರಾಘವ್ ಮಾತಾಡೋದು ನೋಡಿ ಅರುಂಧತಿಯವರು ಬರ್ತಾರೆ. ಏನು ರಾಗ್? ಏನಿಲ್ಲ ಮಮ್ಮಿ, ತಿಂಡಿ ತಿಂದ್ರಾ ನೀವು ಕೇಳ್ತಾನೆ. ಇಲ್ಲ, ನೀನೇನು ಬೇಗ ಬಂದಿದ್ದೀಯ ತಿಂಡಿಗೆ ಕೇಳ್ತಾರೆ. ಬೇಗ ಆಫೀಸ್ ಹೋಗೋಣ ಅಂತ. ಹೌದಾ ಬಂಗಾರ ಹೇಳಿ ರಾಘವ್ ತಲೆ ಸವರ್ತಾರೆ. ವನಜ ಬಂದು ತಿಂಡಿ ಇಡ್ತಾಳೆ. ಮಮ್ಮಿ ನೀವು ಬನ್ನಿ ಹೇಳ್ತಾನೆ ರಾಘವ್. ಹ್ಞೂ ಅತ್ತೆನ ಕರ್ಕೊಂಡು ಬರ್ತೀನಿ, ನೀನು ತಿನ್ನು ಹೇಳ್ತಾರೆ. ಹ್ಞೂ ಹೇಳಿ ರಾಘವ್ ತಿಂತಾನೆ. ಅರುಂಧತಿಯವರು ಶಾಂತಲಾದೇವಿಯವರನ್ನು ಕರೆಯೋಕ್ಕೆ ಹೋಗ್ತಾರೆ. ಅತ್ತೆ, ಅತ್ತೆ ಎದ್ರಾ? ಹ್ಞೂ ಎದ್ದಿದ್ದೀನಿ, ಬನ್ನಿ ತಿಂಡಿಗೆ. ಹ್ಞೂ ಬಂದೆ ಹೇಳಿ ಬರ್ತಾರೆ. ಅಲ್ಲಿ ನೋಡಿ ಅತ್ತೆ, ಏನು ಅಂತ ಹೇಳಿ ನೋಡ್ತಾರೆ. ಇದೇನೆ, ಯಾವಾಗಲೂ ರಾಘವ್ನ ನಾವು ಕರಿಬೇಕು ತಿಂಡಿಗೆ, ಇವತ್ತು ಅವನೇ ಬಂದಿದ್ದಾನೆ. ಹ್ಞೂ ಅತ್ತೆ, ಏನು ಬೇಗ ಬಂದಿದ್ದೀಯಾ ಕೇಳಿದೆ. ಆಫೀಸ್ ಹೋಗೋಕೆ ಇದೆ ಅಲ್ವಾ, ಅದಕ್ಕೆ ಬೇಗ ಬಂದೆ ಹೇಳಿದ. ಹೌದಾ, ಹೀಗೆ ಬುದ್ಧಿ ಬಂದರೆ ಸಾಕು ಅವನಿಗೆ ಹೇಳ್ತಾರೆ ಶಾಂತಲಾದೇವಿಯವರು. ಹ್ಞೂ ಅತ್ತೆ, ಮದುವೆ ಆದಮೇಲೆ ಅವರ ಮೇಲೆ ಬಿಡ್ತೀನಿ ಆಫೀಸ್ ಕೆಲಸ ಹೇಳ್ತಾರೆ ಅರುಂಧತಿ ಅವರು. ಹ್ಞೂ ಹಾಗೆ ಮಾಡು. ಹುಡುಗಿ ಎಷ್ಟು ಓದಿದ್ದಾಳೆ? ರಾಘವ್ನಷ್ಟೇ ಓದಿದ್ದಾಳೆ. ಹೌದಾ, ಇಬ್ಬರು ನಿಭಾಯಿಸ್ಲಿ. ಅತ್ತೆ, ನಿನ್ನೆ ನಾನು ಹುಡುಗಿ ಮನೆಯಲ್ಲಿ ಬೈದು ಮಾತಾಡಿದ್ದೆ, ನೀವೇ ಇವತ್ತು ಸರಿ ಮಾಡಬೇಕು ಹೇಳ್ತಾರೆ. ಹ್ಞೂ ನೋಡೋಣ, ಅಲ್ಲಿ ಹೋಗಿ ಏನಾಗುತ್ತೆ ಅಂತ. ಸರಿ ಬಾ, ತಿಂಡಿ ತಿಂದು ಹೊರಡೋಣ. ಇಬ್ಬರು ತಿಂಡಿ ತಿನ್ನೋಕ್ಕೆ ರಾಘವ್ ಹತ್ರ ಬರ್ತಾರೆ. ಗುಡ್ ಮಾರ್ನಿಂಗ್ ಗ್ರ್ಯಾಂಡ್ ಮಾಮ್ ಅಂತ ಹೇಳ್ತಾನೆ ರಾಘವ್. ಹ್ಞೂ ಸರಿಯಾಗಿ ತಿನ್ನು, ಇಷ್ಟಿಷ್ಟೇ ತಿಂದರೆ ಹೇಗೆ ಹೇಳ್ತಾರೆ ಶಾಂತಲಾದೇವಿಯವರು. ತಿಂದೆ ಗ್ರ್ಯಾಂಡ್ ಮಾ, ಸಾಕು, ನೀವು ತಿನ್ನಿ ಹೇಳಿ ಎದ್ದು ಹೋಗ್ತಾನೆ. ಇತ್ತ ಅನು ಆಫೀಸ್ಗೆ ಲೀವ್ ಹಾಕ್ತಾಳೆ. ಅರುಂಧತಿ ಅವರು ಆಫೀಸ್ ಬರಲಿಲ್ಲ ಅಂದರೆ ಆರ್.ಕೆ. ಸರ್ ಬರ್ತಾರೆ. ನಾನು ಇವತ್ತು ಹೋದರೆ ನನ್ನ ಬಿಡಲ್ಲ ಅವನು, ಎಲ್ಲ ಕೋಪ ಇವತ್ತೇ ತೀರಿಸಿಕೊಳ್ತಾನೆ. ಹೋಗೋದು ಬೇಡ ಇವತ್ತು ಹೇಳಿ ಲೀವ್ ತಗೊಳ್ತಾಳೆ. ಕತೆ ಮುಂದುವರಿಯುವುದು. ಈ ಕತೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದ.